ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕೆ ಹೋದ್ರು ಅನ್ನೋ ಮಾತನ್ನು ನೀವು ಕೇಳಿದಿರಿ ಅಲ್ವಾ? ಈಗ ಈ ಮಾತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೂಡ ಅನ್ವಯವಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಅಪಾಯವನ್ನು ಎದುರಿಸ್ತಾ ಇರೋದು ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ತುಂಗಭದ್ರಾ ಜಲಾಶಯ. ಕಳೆದ ವರ್ಷವಷ್ಟೇ ಡ್ಯಾಮ್ನ 19ನೇ ಗೇಟ್ ಕಿತ್ತು ಹೋಗಿತ್ತು. ಆ ಬಳಿಕ ಅಲ್ಲಿಗೆ ತಾತ್ಕಾಲಿಕ ಗೇಟನ್ನು ಅಳವಡಿಸಿದ್ರು. ಅದಾದ ಬಳಿಕ ಆದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ. ಅದರ ಪರಿಣಾಮ ಏನು ಅಂದರೆ, ತುಂಗಭದ್ರಾ ಜಲಾಶಯದ ಒಟ್ಟು 7 ಗೇಟುಗಳು ಈಗ ಅಪಾಯದ ಅಂಚನ್ನು ತಲುಪಿವೆ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ ತುಂಗಭದ್ರಾ ಜಲಾಶಯಕ್ಕೆ? ಇದನ್ನು ಸರಿಪಡಿಸೋದಕ್ಕೆ ದಾರಿ ಏನಾದರೂ ಇದೆಯಾ? ನದಿಗಳು ಉಕ್ಕಿ ಹರಿತಿರೋ ಸಂದರ್ಭದಲ್ಲಿ ಇದೇನು ಗೇಟುಗಳ ಕಿರಿಕಿರಿ? ಬನ್ನಿ ನೋಡೋಣ. ಗೆಳೆಯರೆ, ತುಂಗಭದ್ರಾ ಜಲಾಶಯ ಟಿಬಿ ಡ್ಯಾಮ್ ರಾಜ್ಯದ ಪ್ರಮುಖ ಜಲಾಶಯಗಳ ಪೈಕಿ ಒಂದು. KRS, ಆಲಮಟ್ಟಿ, ಭದ್ರಾ ಜಲಾಶಯಗಳ ಹಾಗೆ ತುಂಗಭದ್ರಾ ಕೂಡ ರೈತರ ಪಾಲಿಗೆ ವರದಾನವಾಗಿ ನಿಂತಿದೆ. ಈ ಟಿಬಿ ಡ್ಯಾಮ್ನ ನೀರಿನಿಂದ ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರು ವಾರ್ಷಿಕ 2 ಬೆಳೆಗಳನ್ನು ಬೆಳೀತಾರೆ. ಅಷ್ಟೇ ಅಲ್ಲದೆ ಈ ತುಂಗಭದ್ರಾ ಜಲಾಶಯದ ಕಾರಣದಿಂದ ರಾಯಚೂರು ಹಾಗೂ ಕೊಪ್ಪಳದ ಕೆಲ ಭಾಗಗಳು ಅಕ್ಕಿ ಕಣಜಗಳು ಅಂತಲೇ ಕರೆಸ್ಕೊಳ್ತಾ ಇವೆ. ಇಂಥ ಜಲಾಶಯಕ್ಕೆ ಈಗ ಮತ್ತೊಮ್ಮೆ ಅಪಾಯ ಎದುರಾಗ್ತಾ ಇದೆ. ಈ ಬಗ್ಗೆ ಸಚಿವ ಶಿವರಾಜು ತಂಗಡಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡ್ಯಾಮ್ನ ಸೇಫ್ಟಿ ರಿವ್ಯೂ ಕಮಿಟಿ ಇತ್ತೀಚೆಗೆ ಜಲಾಶಯವನ್ನು ಪರಿಶೀಲನೆ ಮಾಡಿತು. ಆ ಸಂದರ್ಭದಲ್ಲಿ ಜಲಾಶಯದ ಗೇಟ್ ನಂಬರ್ 4, 11, 18, 20, 24, 27 ಹಾಗೂ 28ನೇ ಗೇಟುಗಳು ಬೆಂಡಾಗಿರುವುದು ಸ್ಪಷ್ಟ ಆಗ್ತಾ ಇದೆ. ಇದರಲ್ಲಿ 4ನೇ ನಂಬರ್ನ ಗೇಟ್ ಮಾತ್ರ 2 ಅಡಿಗಳಷ್ಟು ಮೇಲಕ್ಕೆ ಏರ್ತಾ ಇದೆ. ಆದರೆ ಇನ್ನುಳಿದ ಯಾವ ಗೇಟುಗಳು ಅಲ್ಲಾಡ್ತಾ ಇಲ್ಲ. ಅವುಗಳನ್ನು ಮೇಲಕ್ಕೆತ್ತಿ ನೀರನ್ನು ಹೊರಬಿಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಒಟ್ಟು 7 ಗೇಟುಗಳು ಡ್ಯಾಮೇಜ್ ಆಗಿರುವುದು ಸ್ಪಷ್ಟ ಅನ್ನೋ ಮಾಹಿತಿಯನ್ನು ಶಿವರಾಜು ತಂಗಡಗಿ ಹೇಳಿದ್ದಾರೆ. ಇದು ಟಿಬಿ ಡ್ಯಾಮ್ನ ರಕ್ಷಣೆಯ ಬಗ್ಗೆ ಹಾಗೂ ಜಲಾಶಯಕ್ಕೆ ಎದುರಾಗುವ ಅಪಾಯದ ಬಗ್ಗೆ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2024ರ ಆಗಸ್ಟ್ 10ನೇ ತಾರೀಕು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚೋಯ್ತು. ಡ್ಯಾಮ್ನ ಒಂದು ಗೇಟ್ ಕೊಚ್ಚೋಗಿದೆ ಅನ್ನೋ ವಿಷಯ ಕೂಡ ಬಹಳಷ್ಟು ಸಮಯದವರೆಗೆ ಅಧಿಕಾರಿಗಳಿಗೆ ಗೊತ್ತೂ ಆಗಿರಲಿಲ್ಲ. ಇದರಿಂದ ಡ್ಯಾಮ್ನಲ್ಲಿದ್ದ ಅಪಾರ ಪ್ರಮಾಣದ ನೀರು ಹೊರಗೆ ಹರಿದು ಬಂತು. ಜೊತೆಗೆ ಈ 19ನೇ ಗೇಟ್ ಮೇಲಿನ ಒತ್ತಡವನ್ನು ತಡೆಯೋದಕ್ಕಾಗಿ ಬೇರೆ ಕ್ರಸ್ಟ್ ಗೇಟ್ಗಳನ್ನು ಕೂಡ ತೆರೆದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ಬಂತು. ಡ್ಯಾಮ್ ತುಂಬಿದ್ರೂ ಕೂಡ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಅವತ್ತು ರಾಜ್ಯ ಇತ್ತು. ಹೀಗಾಗಿ ಕಿತ್ತು ಹೋಗಿದ್ದ ಗೇಟನ್ನು ಆದಷ್ಟು ಬೇಗ ಅಳವಡಿಸುವ ಪ್ರಯತ್ನಗಳು ಆರಂಭ ಆದವು. ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರನ್ನು ಕರೆಸಿ ಡ್ಯಾಮ್ನ 19ನೇ ಗೇಟನ್ನು ಸರಿಪಡಿಸುವ ಕೆಲಸವನ್ನು ಸರ್ಕಾರ ಅವತ್ತು ಮಾಡ್ತು. ಆದರೆ ಕನ್ನಯ್ಯ ನಾಯ್ಡು ಅವರ ತಂಡ ಅಲ್ಲಿ ಅಳವಡಿಸಿದ್ದು ಕೇವಲ ಒಂದು ತಾತ್ಕಾಲಿಕ ಗೇಟ್ ಅಷ್ಟೇ. ಏನೋ ಆ ಕ್ಷಣಕ್ಕೆ ನೀರು ಹರಿದು ಹೋಗೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಮುಂದಿನ ಬೇಸಿಗೆ ಹೊತ್ತಿಗೆ ಎಲ್ಲ ಗೇಟ್ಗಳನ್ನು ಚೆಕ್ ಮಾಡಿ ಸರಿ ಮಾಡಿಸ್ತೀವಿ, ರೈತರ ಹಿತ ನಮಗೆ ಮುಖ್ಯ, ನಾವು ಬೇಜವಾಬ್ದಾರಿ ಜನ ಅಲ್ಲ ಅಂತೆಲ್ಲ ಆ ಭಾಗದ ನಾಯಕರು ಉದ್ದುದ್ದದ ಭಾಷಣಗಳನ್ನು ಮಾಡಿದರು. ಹೈದರಾಬಾದ್ ಮೂಲದ ಕಂಪನಿಯೊಂದು ಬಂತು. ತುಂಗಭದ್ರಾ ಡ್ಯಾಮ್ನ 32 ಗೇಟುಗಳಿಗೆ ಆಯಸ್ಸು ಮುಗಿದಿದೆ. 30% 40% ಆ ಗೇಟುಗಳು ವೀಕ್ ಆಗಿವೆ, ಶಕ್ತಿ ಕಳ್ಕೊಂಡಿವೆ, ಅವುಗಳನ್ನು ಬದಲಿಸಬೇಕು ಅಂತ ಆ ಕಂಪನಿ ಸಲಹೆಯನ್ನು ಕೊಡ್ತು. ಮಳೆಗಾಲ ಮುಗೀತು, ಬೇಸಿಗೆ ಬಂತು, ಅದು ಕೂಡ ಬಂದು ಹೋಯಿತು. ಆದರೂ ಸರ್ಕಾರಕ್ಕಾಗಲಿ, ನೀರಾವರಿ ಇಲಾಖೆಗಾಗಲಿ, ಸಚಿವರಿಗಾಗಲಿ, ಕಡೆಗೆ ಆ ಭಾಗದ ಶಾಸಕರು, ಇನ್ನಿತರ ನಾಯಕರಿಗೆ ಕೂಡ ತುಂಗಭದ್ರಾ ಗೇಟುಗಳು ನೆನಪು ಆಗಲಿಲ್ಲ. ಪಾಪ ಅವರಿಗೆ ಮುಖ್ಯಮಂತ್ರಿ ಎಷ್ಟು ದಿನ ಇರ್ತಾರೆ, ಅಧಿಕಾರ ಹಂಚಿಕೆ ಆಗುತ್ತಾ, ಆದರೆ ಮುಂದೆ ಮುಖ್ಯಮಂತ್ರಿ ಯಾರಾಗ್ತಾರೆ, ಅಷ್ಟರೊಳಗೆ ನಾವೇನು ಮಾಡ್ಕೋಬೇಕು, ಇದೇ ಚಿಂತೆಯಲ್ಲಿ ತುಂಗಭದ್ರಾ ನದಿಯ ಗೇಟುಗಳ ವಿಷಯವನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅವ್ರು ಹೋಗಲಿಲ್ಲ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಡ್ಯಾಮಲ್ಲಿ ನೀರು ಕಡಿಮೆ ಆಗುತ್ತೆ, ನೀರಿನ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಗೇಟುಗಳನ್ನು ಚೆಕ್ ಮಾಡಬೇಕು, ದುರಸ್ತಿಯ ಅಗತ್ಯ ಇದ್ರೆ ಆಗ ಮಾಡಿಸ್ಬಿಡಬೇಕು. ಆದರೆ ಆ ಜವಾಬ್ದಾರಿ ನಮ್ಮಲ್ಲಿ ಯಾರಿಗಿದೆ ಹೇಳಿ? ತುಂಗಭದ್ರಾ ಡ್ಯಾಮ್ ನಿರ್ಮಾಣವಾದಾಗ ಅಳವಡಿಸಿದ ಗೇಟುಗಳನ್ನು ಇದುವರೆಗೆ ಬದಲಿಸೋದಕ್ಕೆ ಹೋಗಿಲ್ಲ. ಏನೋ ಅವತ್ತು ಅಳವಡಿಸಿದ ಗೇಟುಗಳು ಹಿಂಗಾಗಿ ಇಷ್ಟು ವರ್ಷ ಆದರೂ ಅವಿವೆ. ಅದೇ ಇವತ್ತಿನ 40%, 60% ಕಾಲದಲ್ಲೇನಾದರೂ ಆ ಗೇಟುಗಳನ್ನು ಮಾಡಿದ್ರೆ ಅವು ಇಷ್ಟು ಬಾಳಿಕೆ ಬರ್ತಾ ಇರಲಿಲ್ಲ. ಆ ಗೇಟುಗಳ ವಯಸ್ಸು ಕೂಡ ಆಗ ಹೋಗ್ತಾ ಇದೆ. ಕಳೆದ ಬಾರಿ 19ನೇ ಗೇಟಿಗೊಂದು ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡೋದಕ್ಕೆ ಬಂದಿದ್ರಲ್ಲ ಕನ್ನಯ್ಯ ನಾಯ್ಡು, ಅವರು ಕೂಡ ಟಿಬಿ ಡ್ಯಾಮ್ನ 32 ಗೇಟುಗಳು ಬಲಹೀನಗೊಂಡಿವೆ ಅನ್ನೋ ಅಂಶವನ್ನ ಹೊರಹಾಕಿದ್ರು. ಈಗಾಗಲೇ ಇಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿ 70 ವರ್ಷಗಳು ಕಳೆದು ಹೋಗಿವೆ. ಹೀಗಾಗಿ ಇನ್ನಾದರೂ ಈ ಗೇಟುಗಳನ್ನು ಬದಲಾಯಿಸೋದು ಒಳ್ಳೆಯದು. ಆ ಮೂಲಕ ಡ್ಯಾಮ್ನ ಸುರಕ್ಷತೆಗೆ ಗಮನ ಕೊಟ್ಟ ಹಾಗಾಗತ್ತೆ ಅಂತ ಕನ್ನಯ್ಯ ನಾಯ್ಡು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದರೆ
ಸರ್ಕಾರದ ಬೇಜವಾಬ್ದಾರಿಯ ಪರಿಣಾಮ ಈಗ ತುಂಗಭದ್ರಾ ಡ್ಯಾಂನ 7 ಗೇಟುಗಳು ಮತ್ತೆ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಈ ಸಮಸ್ಯೆಗೆ ತುತ್ತಾಗಿರೋ 7 ಪೈಕಿ 2-3 ಕಿತ್ತೋದ್ರೂ ಕೂಡ ಡ್ಯಾಮ್ ಅಲ್ಲಿ ನೀರು ಖಾಲಿಯಾಗುತ್ತೆ. ರೈತರಿಗೆ ಈ ಬಾರಿ 2ನೇ ಬೆಳೆ ಅನ್ನೋದು ದುಸ್ತರವಾಗುತ್ತೆ. ಗೆಳೆಯರೆ, ಕೆಲ ಘಟನೆಗಳು ಆಕಸ್ಮಿಕವಾಗಿ ಆದರೂ ಆಗಬಹುದು ಅಥವಾ ನಮ್ಮ ಬೇಜವಾಬ್ದಾರಿಯಿಂದ ಬೇಕಾದರೂ ನಡೀಬಹುದು. ಯಾವುದೋ ಒಂದು ಆಕಸ್ಮಿಕ ದುರ್ಘಟನೆ ನಮ್ಮ ಕುಟುಂಬವನ್ನ ದಿಕ್ಕೇ ತೋಚದ ಸ್ಥಿತಿಗೆ ತಂದು ನಿಲ್ಲಿಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ನಮ್ಮ ನಂತರವೂ ನಮ್ಮ ಪ್ರೀತಿ ಪಾತ್ರರು ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಅದಕ್ಕೊಂದು ಉತ್ತಮ ಆಯ್ಕೆ ಟರ್ಮ್ ಇನ್ಶೂರೆನ್ಸ್. ಇನ್ನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಟರ್ಮ್ ಪ್ಲಾನ್ ಪ್ರತಿ ತಿಂಗಳು ಕೇವಲ 578 ರೂಪಾಯಿಗೆ 1 ಕೋಟಿ ರೂಪಾಯಿವರೆಗೆ ಇನ್ಶೂರ್ಡ್ ಅಮೌಂಟ್ ಅನ್ನು ಕೊಡೋದಾಗಿ ಹೇಳುತ್ತೆ. ಹಾಗೆ ನಿಮ್ಮ ಮೊದಲ ಪ್ರೀಮಿಯಂನ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. 99.7% ಕ್ಲೈಮ್ ರೇಟ್ ಇದೆ ಅಂತ ಅವರು ಹೇಳ್ತಾರೆ. ಒಂದು ವೇಳೆ ಆಗಬಾರದೇನಾದರೂ ಆದರೆ ಆ ಕುಟುಂಬಕ್ಕೆ ಕೇವಲ 3 ಗಂಟೆಗಳ ಒಳಗೆ ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಹೇಳುತ್ತೆ. ಇನ್ನು ಇದರಲ್ಲಿ 54,600 ರೂಪಾಯಿವರೆಗೆ ಟ್ಯಾಕ್ಸ್ ಬೆನಿಫಿಟ್ ಪಡೆಯುವ ಅವಕಾಶ ಇದೆ. ಇದರ ಜೊತೆ 64 ರೀತಿಯ ಕ್ರಿಟಿಕಲ್ ಇಲ್ನೆಸ್ ಕವರ್ ಅನ್ನು ಕೂಡ ಇದು ಹೊಂದಿರುತ್ತೆ. ಈ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಗೆಳೆಯರೆ, ತುಂಗಭದ್ರಾ ಜಲಾಶಯ ಅನ್ನೋದು ಯಾವುದೋ ಸಣ್ಣ ಕೆರೆ ಅಲ್ಲ. ಅದು ನೋಡೋದಕ್ಕೆ ಸಮುದ್ರದ ಹಾಗೆ ಕಾಣುತ್ತೆ. ಅಲ್ಲಿ ಸರಿಸುಮಾರು 100 TMC ಅಷ್ಟು ನೀರು ನಿಲ್ಲುತ್ತೆ. ತಳಮಟ್ಟದಿಂದ 49.5 ಮೀಟರ್ನಷ್ಟು ಎತ್ತರ ಇರುವ ಈ ಡ್ಯಾಮ್ 28,810 ಚದರ ಕಿಲೋಮೀಟರ್ನಷ್ಟು ಕ್ಯಾಚ್ಮೆಂಟ್ ಏರಿಯಾನ ಹೊಂದಿದೆ. ಇನ್ನು ಈ ಡ್ಯಾಮ್ ಅಲ್ಲಿ 127 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡಲಾಗುತ್ತೆ. ಈ ಡ್ಯಾಮ್ ಈಗಿನ ಹೊಸಪೇಟೆ ಹಾಗೂ ಕೊಪ್ಪಳದ ಮುನಿರಾಬಾದ್ ಬಳಿ ನಿರ್ಮಾಣ ಆಗಿದೆ. ಈಗ ಈ ಡ್ಯಾಮ್ ಕರ್ನಾಟಕದಲ್ಲಿದ್ದು ಡ್ಯಾಮ್ ನಿರ್ಮಾಣ ಆದಾಗ ಈ ಸ್ಥಳ ಮದ್ರಾಸ್ ಮತ್ತು ಹೈದರಾಬಾದ್ ಸರ್ಕಾರಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಹೀಗಾಗಿ ಈ ಡ್ಯಾಮ್ ಅನ್ನ ಮೊದಲು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ದು ಅವತ್ತಿನ ಮದ್ರಾಸ್ ಪ್ರಾಂತ್ಯ ಹಾಗೂ ಹೈದರಾಬಾದ್ ಸಂಸ್ಥಾನಗಳು. 1945ರಲ್ಲಿ ಡ್ಯಾಮ್ಗೆ ಅಡಿಗಲ್ಲು ಬಿತ್ತಾದರೂ ಅವತ್ತಿಗೆ ಸ್ವಾತಂತ್ರ್ಯಕ್ಕೆ ದಿನಗಣನೆ ಶುರುವಾಗಿತ್ತಲ್ಲ. ಹೀಗಾಗಿ ಕಾಮಗಾರಿ ಹೆಚ್ಚು ಪ್ರೋಗ್ರೆಸ್ ಅನ್ನು ಕಾಣಲಿಲ್ಲ. ಮುಂದೆ ದೇಶ ಸ್ವತಂತ್ರಗೊಂಡರೂ 1948ರ ಸೆಪ್ಟೆಂಬರ್ವರೆಗೆ ಹೈದರಾಬಾದ್ ಅನ್ನೋದು ನಿಜಾಮನ ಆಳ್ವಿಕೆಯಲ್ಲೇ ಇತ್ತು. ಆಪರೇಷನ್ ಪೋಲೋ ನಡೆದು ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನ ಮಾಡಿದ ನಂತರ ಈ ತುಂಗಭದ್ರಾ ಡ್ಯಾಮ್ನ ಕೆಲಸಗಳು ಮತ್ತೆ ಪ್ರಾರಂಭ ಆದವು. 1949ರಲ್ಲಿ ಡ್ಯಾಮ್ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡಲಾಯಿತು. 1953ರ ಹೊತ್ತಿಗೆ ಡ್ಯಾಮ್ ಅನ್ನು ಕಟ್ಟಿ ಮುಗಿಸಲಾಯಿತು. ಆ ಬಳಿಕ ಈ ಡ್ಯಾಮ್ ಇದ್ದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಪ್ರದೇಶ ಅವತ್ತಿನ ಮೈಸೂರು ರಾಜ್ಯದ ಪಾಲಾಯಿತು. 1953ರ ಹೊತ್ತಿಗೆ ದೇಶದಲ್ಲಿ ಮೊದಲ ಭಾಷಾವಾರು ಪ್ರಾಂತ್ಯ ರಚನೆ ಆಯಿತು. ಅಲ್ಲಿ ತೆಲುಗು ಭಾಷಿಕ ಪ್ರಾಂತ್ಯಗಳನ್ನೆಲ್ಲ ಒಂದುಗೂಡಿಸಿ ಆಂಧ್ರ ಪ್ರದೇಶವನ್ನು ರಚನೆ ಮಾಡಿದರು. ಸೊ ಕೊಪ್ಪಳ ಸೇರಿದಂತೆ ನಾನಾ ಪ್ರದೇಶಗಳು ಅಂದರೆ ಇವತ್ತಿನ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿವೆ ಅವು ಆಂಧ್ರ ಪ್ರದೇಶದ ಪಾಲಾದವು. ಆದರೆ 1956ರಲ್ಲಿ ಕನ್ನಡ ಭಾಷಿಕ ಪ್ರದೇಶಗಳನ್ನೆಲ್ಲ ಒಂದುಗೂಡಿಸಿ ಮೈಸೂರು ರಾಜ್ಯದ ರಚನೆ ಆದಾಗ ಈ ಹೈದರಾಬಾದ್ ಕರ್ನಾಟಕದ ಬಹುತೇಕ ಪ್ರದೇಶಗಳು ಮತ್ತೆ ಕರ್ನಾಟಕದ ಪಾಲಿಗೆ ಸಿಕ್ಕಿದ್ವು. ಆಗ ತುಂಗಭದ್ರಾ ಡ್ಯಾಮ್ ಕೂಡ ಕರ್ನಾಟಕಕ್ಕೆ ಬಂತು. ಆದರೆ ಈ ಡ್ಯಾಮಲ್ಲಿ ಸಂಗ್ರಹವಾಗುವ ಅಥವಾ ತುಂಗಭದ್ರಾ ನದಿಯ ಒಟ್ಟು ನೀರಲ್ಲಿ ಆಂಧ್ರಕ್ಕೆ 79 TMCಯಷ್ಟು ನೀರನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಪ್ಪಂದ ಆಯಿತು. ಗೆಳೆಯರೆ, ಇಲ್ಲಿ ತುಂಗಾ ಮತ್ತು ಭದ್ರೆಯರ ಜೊತೆಯಲ್ಲಿ ಇನ್ನಷ್ಟು ನದಿಗಳು ಕೂಡ ಮಳೆಗಾಲದಲ್ಲಿ ಉಕ್ಕಿ ಹರಿಯೋದ್ರಿಂದ ಕಾವೇರಿಯಲ್ಲಾಗೋ ಥರದ ನೀರಿನ ಸಮಸ್ಯೆ ಈ ಭಾಗದಲ್ಲಾಗೋದಿಲ್ಲ. ಆಂಧ್ರಕ್ಕೆ ಹರಿಬೇಕಾಗಿರೋದಕ್ಕಿಂತ ಹೆಚ್ಚಿನ ನೀರಲ್ಲಿ ಹರಿಯುತ್ತೆ. ಇದ್ರ ಜೊತೆ ಕರ್ನಾಟಕದಲ್ಲಿ ಕೂಡ 2 ಬೆಳೆಗಳಿಗೆ ತುಂಗಭದ್ರೆಯ ನೀರು ಆಧಾರವಾಗಿದೆ. ಇಂಥ ತುಂಗಭದ್ರಾ ಡ್ಯಾಮ್ ಈಗ ಸಮಸ್ಯೆಗೆ ತುತ್ತಾಗ್ತಾ ಇದೆ. ಆದರೂ ಸರ್ಕಾರ ಆ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿಕೊಂಡು ಬರ್ತಾ ಇರೋದು ಆ ಭಾಗದ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈಗ ಒಂದು ವೇಳೆ ಯಾವುದಾದ್ರೂ ಗೇಟಲ್ಲಿ ಸಮಸ್ಯೆ ಕಂಡು ಬಂದರೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈಗಲೇ ತಜ್ಞರನ್ನು ಕರೆಸಿ ಡ್ಯಾಮಲ್ಲಾಗಿರುವ ಸಮಸ್ಯೆ ಮತ್ತು ಅದನ್ನು ನಿವಾರಿಸುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಬೇಕು. ಇಲ್ಲದೆ ಹೋದರೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಮಾತು ಅನ್ನೋದು ಸರಿಯಾಗಿ ನಮ್ಮ ಸರ್ಕಾರಕ್ಕೆ ಅನ್ವಯ ಆದಂತಾಗತ್ತೆ. ಇನ್ನು ತುಂಗಭದ್ರಾ ಜಲಾಶಯಕ್ಕೊಂದು ಸಮಾನಾಂತರ ಡ್ಯಾಮನ್ನು ಕಟ್ಟಬೇಕು ಅನ್ನೋ ಪ್ರಯತ್ನಗಳು ಕೂಡ ಈ ಹಿಂದೆನೇ ಆರಂಭ ಆಗಿವೆ. ಆದರೆ ಅದಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ಕೈಗೊಳ್ತಾ ಇಲ್ಲ. ಗೆಳೆಯರೆ, ಹೊಸಪೇಟೆಯಿಂದ ತುಂಗಭದ್ರಾ ನದಿ ಹರಿಯೋದಕ್ಕೆ ಶುರುವಾದರೆ ಅದು ಹಂಪಿ, ಆನೆಗುಂದಿ, ಕಂಪ್ಲಿ, ಶಿರಗುಪ್ಪಿ, ದಡೇಸಗೂರು, ಒಳಬಳ್ಳಾರಿ ಮೂಲಕ ಹರಿದು ಆಂಧ್ರ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ. ಮಂತ್ರಾಲಯದ ಬಳಿ ತುಂಗಭದ್ರಾ ನದಿಯ ಒಂದು ತಟ ಕರ್ನಾಟಕದ್ದಾಗಿದ್ರೆ ಮತ್ತೊಂದು ತಟ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಸೊ ಹೊಸಪೇಟೆಯಿಂದ ಮಂತ್ರಾಲಯದ ನಡುವೆ ಡ್ಯಾಮ್ ಅನ್ನು ನಿರ್ಮಾಣ ಮಾಡಬೇಕು. ಹೀಗಾಗಿ ಒಳಬಳ್ಳಾರಿಯ ಬಳಿ ಡ್ಯಾಮ್ ನಿರ್ಮಾಣ ಆದರೆ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಈ ಕುರಿತು ಒಂದಷ್ಟು ಕೆಲಸಗಳಾಗಿವೆ. ಆದರೂ ಅದನ್ನು ಸೀರಿಯಸ್ ಆಗಿ ಮುಂದುವರಿಸೋದಕ್ಕೆ ಸರ್ಕಾರಗಳಿಗೆ ಆಸಕ್ತಿ ಇದ್ದಂತಿಲ್ಲ ಅನ್ನೋದು ಈ ಭಾಗದ ರೈತರ ಆರೋಪ.
ಒಂದು ವೇಳೆ ಸಮಾನಾಂತರ ಡ್ಯಾಮ್ ನಿರ್ಮಾಣ ಆದರೆ ತುಂಗಭದ್ರೆಯ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ರಾಜ್ಯಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಈಗಾಗಲೇ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಮಳೆ ಹೆಚ್ಚಾಗಿದೆ, ಡ್ಯಾಮ್ಗೆ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇದೆ. ಸೊ ಇಲ್ಲಿ ನೀರನ್ನು ಹೊರಬಿಡಬೇಕು ಅಂದರೂ ಗೇಟುಗಳನ್ನು ತೆರಿಬೇಕಾಗತ್ತೆ. ಸದ್ಯಕ್ಕೆ 7 ಗೇಟುಗಳು ಸಮಸ್ಯೆಗೆ ತುತ್ತಾಗಿರೋದ್ರಿಂದ ಅವು ಓಪನ್ ಆಗದೇ ಇದ್ರೆ ಇನ್ನುಳಿದ ಗೇಟುಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಇನ್ನು ಅಕಸ್ಮಾತ್ ಈ ಗೇಟುಗಳು ಕಳೆದ ಬಾರಿಯ ಹಾಗೆ ಕಿತ್ತು ಹೋದ್ರೆ ನೀರನ್ನ ಹಿಡಿದಿಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ನೀರು ಹೊರಬಿಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕಷ್ಟ, ಅಥವಾ ಕಂಟ್ರೋಲೇ ಇಲ್ಲದೆ ನೀರು ಹರಿದು ಹೋಗೋದಕ್ಕೆ ಶುರು ಮಾಡಿದ್ರೂ ಕಷ್ಟ. ಅಟ್ಲೀಸ್ಟ್ ಮುಂದಿನ ಬೇಸಿಗೆಯ ಹೊತ್ತಿಗಾದರೂ ಸರ್ಕಾರ ಈ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸಲಿ. ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಕುಟುಂಬವನ್ನ ಸಂಕಷ್ಟದ ಸಮಯದಲ್ಲಿ ಕಾಪಾಡುತ್ತೆ. ಅದರ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಆಸಕ್ತಿ ಇದ್ರೆ ನೀವು ಅದನ್ನು ಕ್ಲಿಕ್ ಮಾಡಿ ನೋಡಬಹುದು. ಇದು ಗೆಳೆಯರೆ ತುಂಗಭದ್ರೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.